ನೆಲಮಂಗಲ ಪಟ್ಟಣದ ಹಲವಾರು ಭಾಗಗಳಲ್ಲಿ ಇಂದು ಕೂಡ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಲವಾರು ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಾದಾಫಿರ್ಲೌಟ್, ವಿನಾಯಕನಗರ, ಗಜಾರಿಯ ಬಡಾವಣೆಗಳೊಂದಿಗೆ ಪೂಜೆ ನಡೆಸಿ ಸ್ಥಳೀಕರಿಂದ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಸಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗಿಯಾದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕ್ಷಿಯಾದರು. ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎನ್ ಗಣೇಶ್, ಎಂಕೆ ನಾಗರಾಜು, ಮಿಲಿಟರಿ ಮೂರ್ತಿ, ಬಿಜಿ ವಾಸು, ಲಕ್ಷ್ಮೀಕಾಂತ್, ಬೋರ್ವೆಲ್ ರಾಜಣ್ಣ, ಕೆಕೆ ಕೃಷ್ಣಮೂರ್ತಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. स्वामी देवताभ्यो नमः। पूजाराधनाञ्च हरिष्यमाणः वं आराधनानि समर्पयामि। भूमहालक्ष्मीदेवता पूजाराधनाञ्च हरिष्यमाणः वां भवेर्धरणी लोकधारिणं दुर्वासेवराहेण पृष्ठेन तदेव दीपफलं स्मरामि। ॐ शङ्कुस्थापनमुहूर्तो सुमुहूर्तो सुप्रीतो गधावरणं गजनीलगजे महागणपतिदेवताभ्यो नमः। आयुध महालक्ष्मीदेवताभ्यो नमः। चालंधारि कर्पूरमहामङ्गल। ಇವತ್ತು PWSSP ಮತ್ತು ನಮ್ಮ PW ಇಲಾಖೆಯಿಂದ ಅಪ್ರೋಚ್ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸ ಮತ್ತು ಜಲ ಸಂಗ್ರಹಗಳಿಗೆ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ಕೊಡಲಾಗಿದೆ. ಎಲ್ಲ ನಮ್ಮ ಮುನ್ಸಿಪಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಪೂರ್ಣಗೊಳಿಸೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವಿನಾಯಕ ನಗರದ ಸಮಸ್ಯೆ ನನ್ನ ಜೊತೆ ನೀವು ಎಲ್ಲ ನೋಡಿದ್ರ, ಹಿಂದಿನ ಶಾಸಕರು ಏನು ಕೆಲಸ ಮಾಡಿದರು ಅಂತ ನೀವೇ ನೋಡಿದ್ರ. ಅವ್ರು ಕೆಲಸ ಮಾಡಿದರೆ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ, ಎಲ್ಲ ನಂದೇ ಅಂತಿದ್ರಲ್ಲ, ನಂದು ಅನ್ನೋರನ್ನ ಕರ್ಕೊಂಡೋಗಿ ಅದ್ರ ಜನತೆಗೆ ನೀವು ಮಾಧ್ಯಮದಲ್ಲಿ ತೋರಿಸಿ. ಇವತ್ತು ಇಲ್ಲೇ ಎಲ್ಲ ಸಾರ್ವಜನಿಕರು ಇಲ್ಲೇ ಅಕ್ಕ ಪಾಪ ಹೆಸರೇನು ಹೇಳಿದ್ರು ಮರ್ತ್ಬಿಟ್ಟೆ, ಕವಿತಾ ಅವರು ಇಲ್ಲೇ ವಾಸ ಮಾಡ್ತಾ ಇರೋದಂತೆ, ಇಲ್ಲೇ ಅವರ ಗೃಹ ಕಚೇರಿ ಇತ್ತಂತೆ, ಮನೆ ಅವ್ರ ರಸ್ತೆನೇ ಮಾಡ್ಕೊಳಕ್ಕಾಗಿಲ್ಲ. ನ್ಯಾಯ MLA ಅಂತ ಹೇಳಲ್ಲಪ್ಪ, ನಾನು 10 ವರ್ಷ. ಹಾಗಾಗಿ ಇವತ್ತೇ ಈ ದಿನ ಬರೋದು ಹೋಗೋದು ಅವ್ರಿಗೆ ಬಿಟ್ಟಿದ್ದು, ನಾನು ಅದನ್ನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಸಾರ್ವಜನಿಕರು ಬಂದು ಹಳೆ ಶಾಸಕರು 10 ವರ್ಷ ಇದ್ರು, ಇಲ್ಲಿ ಕೆಲಸ ಆಗಲಿಲ್ಲ, ನೀವಾದರೂ ಮಾಡಿಕೊಡಿ ಅಂದರು. ಇದೊಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೋಬೇಕು ಹೆಂಗಿದೆ ಅಂತ. ಇನ್ನೊಂದು 15 ದಿವಸದಲ್ಲಿ ಈ ರಸ್ತೆನೂ ಪೂಜೆ ಮಾಡ್ತೀನಿ. ಶ್ರೀನಿವಾಸ ಮೂರ್ತಿ ಅವ್ರಿಗೆ ಜನ ಏನು ಪಾಠ ಕಲಿಸೋರು, ಆ ಪಾಠದಿಂದ ಎಚ್ಚೆತ್ತಿಲ್ಲ. ಮತ್ತು 2ನೇ ಬಾರಿ ಪಾಠ ಕಲ್ಸೋಕ್ಕೆ ಜನ ತಯಾರಾಯ್ತವ್ರೆ. ಅವರು ಪಾಪ ಎಷ್ಟು ಸುಳ್ಳು ಹೇಳ್ಕೊಂಬತ್ತಾರೋ, ಎಷ್ಟೇನೇನು ಮಾಡ್ತಾರೆ. ಇವತ್ತು ಇನ್ನೊಂದು ಸುಳ್ಳು ಬಂದಿದೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮುಂದಿನ ದಿನದಲ್ಲಿ ಉತ್ತರ ಕೊಡ್ತೀನಿ. ಸೋಲೂರು ಏನಾಯ್ತಪ್ಪ ಅಂತ ಕೇಳಿದರು. ಸೋಲೂರು ಏನೂ ಆಗಲಿಲ್ಲ, ಅದು ಎಲ್ಲಿ ನ್ಯಾಯಯುತವಾಗಿ ಬರಬೇಕಾಗಿತ್ತೋ ಅಲ್ಲಿಗೆ ಬರ್ತದೆ. ಎಲ್ಲ ಅರ್ಜೆಂಟ್ ಮಾಡೋರು ಅರ್ಜೆಂಟ್ ಮಾಡ್ತಾ ಇರಲಿ. ಶ್ರೀನಿವಾಸ ಮೂರ್ತಿಗೆ ಉತ್ತರ ಕೊಡೋ ಟೈಮಲ್ಲಿ ಕೊಡ್ತೀನಿ. ಅವರು ಮನೆ ಇದ್ದಂಥ ರಸ್ತೆನೇ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದ, ಒಂದು ಬದ್ಧತೆ ಇಲ್ಲದ ಶಾಸಕನಿಂದ, ಮಾಜಿ ಶಾಸಕನಿಂದ ಈ ಕ್ಷೇತ್ರದ ಜನ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅವ್ರ ಮನೆ ಇರೋದು ಹೋಗಲಿ, ಜನ ಅಕ್ಕಪಕ್ಕದ ಜನ ನೋಡಿರಿ ಇವತ್ತು ಹೆಂಗೈತೆ, ನೀವೇ ವಿಡಿಯೋ ಮಾಡ್ಕೊಂಡು ತೋರಿಸ್ರಿ. ಮಾಜಿ ಶಾಸಕರ ತೋರಿಸಿದ ಅಭಿವೃದ್ಧಿ, ನನ್ನ ಅಭಿವೃದ್ಧಿನೂ ಜನ ನೋಡ್ತಾವ್ರೆ. 10 ವರ್ಷದಿಂದ ಇದ್ದಾರೆ, 10 ವರ್ಷದಿಂದ ಇದ್ದರೂ ಈ ರೋಡ್ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ. ನಾವು ಇವಾಗ ಈ ಸಾಹೇಬ್ರನ್ನ ಕೇಳ್ಕೊಂಡಿದ್ದೀವಿ, ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೂ ಆಗಿರಲಿಲ್ಲ ಸರ್. ಓಕೆ, ಇವತ್ತು ಏನು ಕಾರ್ಯಕ್ರಮ ಇತ್ತು? ಇವತ್ತು ಶಂಕಸಾಕರ್ ನೀರಾವರಿ ಬಂದಿದೆ. ತಮ್ಮ ಹೆಸರು ಮೇಡಮ್? ಕವಿತಾ. ಮನೆಯದು MLA ಅವ್ರ ಮನೆ ಪಕ್ಕ, ಇವತ್ತರೆಗೂ ಮಾಡಿಕೊಟ್ಟಿಲ್ಲ. ಮಾಜಿ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಪಕ್ಕನೇ ಇಲ್ಲ ಅಂತೀರಾ? ಹಿಂದೆ ಯಾವುದು ನಮ್ಮ ರೋಡಲ್ಲಿ ಮಾಡಿಲ್ಲ ಸರ್. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.